ನಿಮ್ಗೆ ಪ್ರಮೋಷನ್ ಅಲ್ಲ, ನೀವು ಡೆಲ್ಲಿಗೂ ಹಾಕ್ಬೋದು. ಇದೆಲ್ಲ ನಾವು ಇಷ್ಟು ಯೋಚನೆ ಮಾಡಿ ನಾವು ಇಂಥ ಕೆಲಸಕ್ಕೆ ಅಜ್ಜಿನೇ ಆಗ್ತದೆ, ಬಂದದ ಕೆಲಸನೂ ಕಳ್ಕೊತಾ ಇದ್ದೀವಿ. ಇದು ನನ್ನ 5 ವರ್ಷದಲ್ಲಿ ಆದಂತ ಎಕ್ಸ್ಪೀರಿಯನ್ಸ್. 5 ವರ್ಷದ ಸ್ಟಾಫ್ ಸೆಲೆಕ್ಷನ್ ಇಲ್ಲೇ ವೇಕೆನ್ಸಿ ಇದ್ರು. ಅದೇ ನೆಕ್ಸ್ಟ್ ಕ್ಯಾಂಡಿಡೇಟ್ ಕೇರಳದೊಳಗೆ ಇದ್ರು. ಕೇರಳ ಎಲ್ಲೂ ದೂರದಲ್ಲಿ ತ್ರಿವೇಂದ್ರದಿಂದ, ನಮ್ಮ ಬೆಂಗಳೂರಿನಿಂದ 1000 ಕಿಲೋಮೀಟರ್ ದೂರದವರು. ಅವ್ರಿಗೆ ಕೇಳಿದೆ, ನಾನು ನಿಮ್ಗೆ ಸಿಲೆಕ್ಷನ್ ಆಗುತ್ತೆ, ಯು ವಿಲ್ ಬಿ ಪೋಸ್ಟೆಡ್ ಟು ಧಾರವಾಡ. ಡು ಯು ನೋ ವೇರ್ ಧಾರವಾಡ ಇಸ್? She said, I don't know where Dharwad is, but I'll go. He said she will go. I said, tomorrow you have to go to Dharwad. How will you go? No, sir, I'll go. I'll inform my parents. From here only I'll find out where Dharwad is. I'm going to go. So, ಹೇಳೋ ಉದ್ದೇಶ ಏನು, ಅವರೊಂದು ಕ್ಷಣಕ್ಕೂ ಒಂದು ನಿಮಿಷ ಯೋಚನೆ ಮಾಡಿದೆ. ಜಾಬ್ ಸಿಗುತ್ತೆ ಅಂತಂದ್ರೆ ಅವ್ರ ತಕ್ಷಣ ಹೋಗ್ತಾರೆ. ಸೊ ನಮ್ದು ಇದು ಕನ್ನಡಿಗರಿಗೆ ಮನೋಭಾವನೆ ಬದಲಾವಣೆ ಆಗಬೇಕು. ಯಾಕಂದ್ರೆ ಈ ಸೆಂಟ್ರಲ್ ಗೌರ್ಮೆಂಟ್ ನೀವು ಟ್ರೈ ಮಾಡಬೇಕಾದ್ರೆ ಅದು ಪೋಸ್ಟಿಂಗ್ ಇಲ್ಲೇ ಇದ್ರು ಅದು ಒಂದು ಕಂಡೀಷನ್ ಇರುತ್ತೆ. ಯು ಆರ್ ಲಯಬಲ್ ಟು ಬಿ ಟ್ರಾನ್ಸ್ಫರ್ಡ್ ಎನಿವೇರ್ ಇನ್ ಇಂಡಿಯಾ ಅಂತ ಇರುತ್ತೆ. ಯೂಶುವಲಿ ಆಗಲ್ಲ ಅದು. ದಯವಿಟ್ಟು ಈ ಕರ್ನಾಟಕದ ಒರಿಜಿನಲ್ ಇರೋರು ಅದು ತಲೆ ತೆಗೆದು ಹಾಕಬೇಕು. ಮೊದಲೇ ನಿಮಗೆ ಟಿಪ್ಸ್ ಕೊಡ್ತಾ ಇದ್ದೀನಿ, ಇದನ್ನು ಜ್ಞಾನ ಮುದ್ರೆಗಳು ಗೊತ್ತು. ನಮ್ಮ ಕರ್ನಾಟಕದಲ್ಲಿ ನಮ್ಮ SSC ಎಕ್ಸಾಮು ಪ್ರತಿ ವರ್ಷ ಇದು ಕೇರಳದಿಂದ 1 ಲಕ್ಷ ಜನ ಅಪಿಯರ್ ಆಗ್ತಾರೆ, ತಮಿಳುನಾಡಿನಲ್ಲಿ 2 ಲಕ್ಷ ಅಪಿಯರ್ ಆಗ್ತಾರೆ, ಕರ್ನಾಟಕದಿಂದ 50,000 ಅಪಿಯರ್ ಆಗ್ತಾರೆ. 50,000 ಅಪಿಯರ್ ಆದಲ್ಲಿ ಫೈನಲಿ 100 ಜನ ಸಿಲೆಕ್ಟ್ ಆದ್ರು. ಆಮೇಲೆ ಜಾಯಿನ್ ಆಗೋರು 5-10 ಜನ, ಬಾಕಿ ಎಲ್ಲ ಬಿಟ್ಟು ಹೋಗ್ತಾರೆ. ಸೊ ಇದು ಈ ಮನೋಭಾವನೆ ದಯವಿಟ್ಟು ಬದಲಾಗಬೇಕು. ಇವತ್ತು ಬೆಂಗಳೂರಲ್ಲಿ ನೋಡಿ, ಮನೆಯಲ್ಲಿ ಯಾರೇ ಕಾರ್ಮಿಕ ಕೆಲಸ ಮಾಡಲಿಕ್ಕೆ ಬೇರೆ ರಾಜ್ಯದಿಂದ ಬಂದಿರ್ತಾರೆ, ಬಂಗಾಳದಿಂದ ಬಂದಿರ್ತಾರೆ, ಒರಿಸ್ಸಾದಿಂದ